ಶಕ್ತಿ ಅದನ್ನು ಪಟ್ಲ ಸತೀಶ್ ಶೆಟ್ಟರಿಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸತೀಶ್ ಶೆಟ್ಟರೆ ನಾವೆಲ್ಲರೂ ನಿಮಗೆ ಅತ್ಯಂತ ಆರ್ಥಿಕವಾದ ಅಭಿನಂದನೆ ಹೇಳ್ತಾ ಇದ್ದೇವೆ. ಈ ಸವಾಲಿನ ಮುಂದೆ ನೀವು ಮೇಳ ಹೊರಡಿಸಿದ್ದೀರಿ. ಜೊತೆಗೆ ಇದು ಇಡೀ ಇವತ್ತು ಯಕ್ಷಗಾನದ ಕೊನೆಯವರೆಗೆ ಕಹಳೆ ನ್ಯೂಸ್ ಚಾನೆಲ್ನವರು ಶ್ಯಾಮ್ ಸುದರ್ಶನ್ ಅವರ ನೇತೃತ್ವದ ತಂಡ ಅದರ ಪೂರ್ತಿ ಅದನ್ನು ನೇರ ವೀಕ್ಷಣೆಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಹೇಳ್ತಾ ಈ ಕಲಾವಿದರನ್ನು ತುಂಬ ಪರಿಚಯಿಸುವುದಿಲ್ಲ ನಾನು, ಯಾಕೆಂದರೆ ಇವರೆಲ್ಲ ಈಗಾಗಲೇ ಪರಿಚಯಿಸಿ ಇವರಿಗೆ ಪ್ರತಿ ಗಾನವೈಭವ ತಾಳಮದ್ದಲ ಆಟದಲ್ಲಿ ಅಭಿನಂದನಾ ಭಾಷಣ ಆಗಿದೆ ಎಲ್ಲರದ್ದು ಸಹ. ನಾನು ಪುನಃ ಅದನ್ನೇ ಹೇಳುದು, ಪ್ರಸಾದ ಬಲಿಪರ ಪರಂಪರೆ ಅಂತ. ಇನ್ನೂ ನಿಮ್ಮನ್ನು ಪರಿಚಯಿಸಬೇಕು ಅಂತಾರೆ, ನೀವು ನಿಮ್ಮನ್ನು ಯಾರು ಪರಿಚಯಿಸಲಿಲ್ಲ ಅಂತ ಅರ್ಥ ಅಲ್ವೋ? ನೀವೆಲ್ಲರೂ ಈ ಕ್ಷೇತ್ರದಲ್ಲಿ 25 ವರ್ಷ ಸಾಧನೆ ಮಾಡಿ ಆಗಿದೆ. ಇನ್ನು ನಿಮ್ಮನ್ನು ಪರಿಚಯಿಸ್ತಾ ಕೂತ್ಕೊಳ್ಳೋದಲ್ಲ. ಯಾರೊಬ್ಬ ಪರಿಚಯ ಇಲ್ಲ ಅಂತ ನಮ್ಮ ಯಕ್ಷಗಾನದಲ್ಲಿ ಇಲ್ಲ ಅಂತ ಅರ್ಥ. ಅವ ಸುಮ್ಮನೆ ಮಾರ್ಗದ ಬದಿಯಲ್ಲಿ ನಿಂತಾಗ ಕೋಡೆ ಓಡ ಆಟ, ಪ್ರಸಂಗ ಹೆಂಚಿನ ಈರಿನ ಹೆಂಚಿನ ವೇಷ ಅಂತ, ಎಲ್ಲೇ ಒಳಪ ಆಟ ಅಂತ ಅವ ಆಟದ ಹತ್ರ ಬರುವುದಿಲ್ಲ. ಆ ಕಾರಣದಿಂದ ಪರಿಚಯಿಸಲಿಕ್ಕೆ ಹೋಗುವುದಿಲ್ಲ. ಗಜಮುಖದಿಂದ ಆರಂಭಿಸಬೇಕು. ಬಲಿಪ ಭಾಗವತ್ರೆ ಪ್ರತಿ ರೌಂಡ್ ಬಲಿಪ ಭಾಗವತ್ರೆಯಿಂದ ಆರಂಭ ಆಗ್ತದೆ. ಅಲ್ಲಿಂದ ಜನಸಾಲೆಯವರು, ಜನಸಾಲೆಯವರಾಗಿ ಪುಣ್ಚಿತ್ತಾಯರಾದ ಮೇಲೆ ಕನ್ನಡಿಗಟ್ಟೆಯವರು ಆದ ಮೇಲೆ ಗಿರೀಶ್ ರೈಗಳು. ಯಾರಿಗೂ ಸೀನಿಯಾರಿಟಿ ಅಂತ ಹೇಳಲಿಕ್ಕಿಲ್ಲ. ನೀವು ಪದ್ಯ ಕೇಳುವಾಗ ಹೇಳುವವರು ಸೀನಿಯರ್ ಅಂತ ತಿಳ್ಕೊಳ್ಳಿ. ಹೌದೌದು, ಈ ರೀತಿ ಒಂದು ಅನುಕ್ರಮಣಿಕರಿಂದ ನಾವು ಚಪ್ಪಾಳೆ ಬಡಿದೀರಿಗೆ. ಹೌದೌದು, ಹಾಗಾದ ಕಾರಣ ಅನುಕ್ರಮಣಿಕೆಯಲ್ಲಿ ಸಾಕ್ತದೆ. ಆಮೇಲೆ ಶ್ರೀಧರ ವಿಟ್ಲ ಮತ್ತು ಕೌಶಿಕ್ ರಾವ್ ಪುತ್ತಿಗೆ ನಡೆದು 1 ವರ್ಷವರೆಗೆ ನೂತನವರ ಅಂತ ಹೇಳ್ಬೋದು. ಇವರಿಬ್ಬರು ಮತ್ತೆ ನಮ್ಮ ಸುನಿಲ್ ಭಂಡಾರಿಯವರು, ಅವರು ಜನಸಾಲೆಯವರಿಗೆ ನೋಡಿ ಪುಣ್ಚಿತಾಯರಿಗೆ ಬಡಿಲಿಕ್ಕೆ ಆಗ್ತದಂತ ನೋಡಿ ಮದ್ದಳೆಯಲ್ಲಿ. ಹೌದೌದು, ಅವರನ್ನು ಬಳಸಿ ಆಯ್ತಾ. ಹೌದೌದು, ಇವರು ಹಂಚಿಕೊಂಡು ಬಡೀತಾರೆ. ದೇರಂತ ಮಜಲು ಒಬ್ಬ ಭಾಗವತರನ್ನು ಬಿಟ್ಟು ಉಳಿದ ಎಲ್ಲ ಭಾಗವತರಿಗೆ ಬಡಿಲಿಕ್ಕೆ, ಜನಸಾಲೆಯವರಿಗೆ ಬಡಿಲಿಕ್ಕಿಲ್ಲ. ಬಡಿದ್ರೆ ನನ್ನದು ವಿರೋಧ ಇಲ್ಲ. ಹೌದೌದು, ಸುಜನ್ ಹಾಲಾಡಿಯವರು ಅಗತ್ಯ ಬಿದ್ದರೆ ಪುಣ್ಚಿತಾಯರಿಗೆ ಮತ್ತು ಜನಸಾಲೆಯವರೊಟ್ಟಿಗೆ, ಮತ್ತೆ ಅವರು ಟೈಯನ್ನು ಮಾಡಿ ಕಂಟ್ರೋಲ್ ಮಾಡ್ತಾರೆ. ಅದೆಲ್ಲ ಉಂಟು ಅವರು. ಯಾವಾಗಲೂ ತಡವಾಗಿ ಬೇಗ ಬರುವ ರಾಜೇಂದ್ರ ಕೃಷ್ಣ ಅವರು ಚಕ್ರತಾಳಕ್ಕೆ. ಹೌದು, ಮತ್ತೊಮ್ಮೆ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸಿ ಗಜಮುಖವನ್ನು ಹಂಚಿಕೊಂಡು ಹೇಳಲಿಕ್ಕೆ ಪ್ರಸಾದ ಬಲಿಪರ ಆರಂಭ ಮಾಡಲಿಕ್ಕೆ. ಸಕ್ಕರೆ ಕೆನೆಹಾಲ
ಹಗ್ಗನೆ ತೆಗೆದು ಸೊಂಡಿಲಲ್ಲಿ ಹಕ್ಷಿಸುವಂತ ಮುಕ್ಕಣ್ಣ ಸುಧರಿಗಾರತಿಯೇ ಎತ್ತಿದೆ ಆರತಿಯ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಅತ್ಯಂತ ಹೆಚ್ಚು ಯಕ್ಷಗಾನದ ಸಂಬಂಧಿ ಕಾರ್ಯಕ್ರಮಗಳು, ಕಲಾ ಕಾರ್ಯಕ್ರಮಗಳು ಕಳೆದ ಒಂದು 10 ವರ್ಷದಲ್ಲಿ ಸಂಪನ್ನಗೊಂಡಂಥ ಕ್ಷೇತ್ರ ಇದು. ಯಕ್ಷಗಾನದ ಬಯಲಾಟ, ತೆಂಕು ಬಡಗು, ಯಕ್ಷಗಾನದ ತಾಳಮದ್ದಳೆ, ಯಕ್ಷಗಾನದ ಗಾನವೈಭವ, ಯಕ್ಷಗಾನದ ದಾಖಲೀಕರಣ. ಕೋವಿಡ್ನ ಸಂದರ್ಭದಲ್ಲಿ ಬಹುಶಃ ಪಟ್ಲ ಸತೀಶ್ ಶೆಟ್ಟರು ದಾಖಲೆಯಲ್ಲಿದ್ದಾರೆ ಅಂತ ಕಾಣುತ್ತೆ. ಅತ್ಯಂತ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೀರಿ. ತಾಳಮದ್ದಳೆ, ಗಾನವೈಭವ, ಆಮೇಲೆ ಯಕ್ಷಗಾನದ ಬಯಲಾಟಗಳು, ದಾಖಲೀಕರಣಗಳು ಮಾಡಿದ್ದೀರಿ ಅತ್ಯಂತ ಹೆಚ್ಚು. ನಾ ಹೇಳಿದ್ದೆ ಯಾಕೆಂದರೆ ನಾವು ಕೆಲವು ಮಾಡಿದ್ದೇವೆ, ಅದನ್ನು ಹೇಳಲಿಕ್ಕೆ ನಿಮ್ಮ ಹೆಸರು ಹೇಳೋದು ನಾವು. ನೀವು ಹೆಚ್ಚು ಮಾಡಿದ್ದೀರಿ ಅಂತ ದೊಡ್ಡ ಕೆಲಸವನ್ನು ಮಾಡಿದ್ದೀರಿ. ಒಂದು ಗೋಪಾಲಕೃಷ್ಣನ ವಿಗ್ರಹ ಪೂಜ್ಯ ಸ್ವಾಮೀಜಿಯವರ KS ನಿತ್ಯಾನಂದ ಸ್ವಾಮೀಜಿಯವರ ಮಾರ್ಗದರ್ಶನ ಸಂಪನ್ನಗೊಂಡಿತು. ಆವಾಗ 50 ಜನ ಹಿಮ್ಮೇಳದವರು ಇದ್ದುಕೊಂಡೇ ಒಂದು ಗಾನ ಅರ್ಚನೆ ನಡೆಯಿತು. ಯಾವುದು ನಾವು ತಾಂತ್ರಿಕವಾಗಿ ಮಾಡ್ತೇವೆ, ದೇವರಿಗೆ ಸಾನ್ನಿಧ್ಯ ಕೊಡುವಂತಹದ್ದು, ಅದು ಮಣ್ಣಿನಲ್ಲಿರ್ಬೋದು, ಲೋಹದಲ್ಲಿರ್ಬೋದು, ಕಾಷ್ಟದಲ್ಲಿರ್ಬೋದು, ಶಿಲೆಯಲ್ಲಿರ್ಬೋದು, ದೇವರಿಗೆ ಸಾನ್ನಿಧ್ಯ ಕೊಡುವಂತಹದ್ದು. ಅದು ತೆಂಕು ಬಡಗಿನ ಭಾಗವತರು ಇದ್ದುಕೊಂಡು, ಎಲ್ಲ ಮಹಿಳಾ ಭಾಗವತರು ಎಲ್ಲರೂ ಇದ್ದುಕೊಂಡು 2 ದಿವಸದ ಕಾರ್ಯಕ್ರಮ ನಡೆಯಿತು. ಕಲೆಯಲ್ಲಿ ಕೊನೆಗೆ ನಡೆದ ಕಾರ್ಯಕ್ರಮ ಅದು ಸತೀಶ್ ಶೆಟ್ಟಿ. ಅಲ್ಲಿಗೆ ಕೋವಿಡಿನ DC ಆರ್ಡರ್ ಮಾಡಿದ್ದು. ಆ ದಿವಸ ಲಾಸ್ಟ್ ಮಂಗಲಕ್ಕೆ ಬರುವಾಗ ಇನ್ನು ಕಾರ್ಯಕ್ರಮ ಮಾಡಲಿಕ್ಕಿಲ್ಲ ಅಂತ ನಾವು ಆ ಗಾನವೈಭವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಅಮೃತ ಅಡಿಗನವರೆಗೆ, ಸರಿ ಅಲ್ವಾ ಹರಿಶಣ್ಣ? ಅಲ್ಲಿವರೆಗೆ ನಾವು ಪಾಲ್ಗೊಂಡಿದ್ದೇವೆ. ಕೋವಿಡ್ ಮುಕ್ತವಾಗಿ ಮೇಳ ಹೊರಡುವುದು ಈಗ ಪಾವಂಜೆಯಿಂದ ಅಂತ. ಮೇಳ ತಿರುಗಾಟಕ್ಕೆ ಹೊರಡುವಂತಹದ್ದು ಪಾವಂಜೆಯಿಂದ. ಅದೊಂದು ಕಾಕತಾಳೀಯ ನೋಡಿ ಸತೀಶ್ರೇ, ಇದು ಚಪ್ಪಾಳೆ ಬಡಿಯುವ ವಿಷಯವೇ. ಸರಿಯಾಗಿ ಹೌದೌದು, ಪಾವಂಜೆಯಿಂದ ಹೊರಟಿದೆ. ಹಾಗಾದ ಕಾರಣ ಇದೊಂದು ದೊಡ್ಡ ಕ್ರಾಂತಿಯನ್ನು ಆತಂಕದ ಸಂದರ್ಭದಲ್ಲಿ ಮಾಡಿದೆ ಅಂತ ನಾನು ಹೇಳ್ತಾ ಸತೀಶ್ ಶೆಟ್ಟರಿಗೆ ಅಭಿನಂದಿಸ್ತಾ ಇದ್ದೇನೆ.
ಅದು ದೇವರು ಮಾಡಿಸುವುದು ಅಂತ ನಾವು ಮಾಡುವುದಲ್ಲ. ಆ ಕೆಲಸ ನಡೆದಿದೆ. ಕಲಾವಿದರನ್ನು ಗೌರವಿಸುವಂತಹ ಕಾರ್ಯಕ್ರಮ ಇಲ್ಲಿ ಆಡಳಿತ ಮಂಡಳಿಯ ಬಾಲಕೃಷ್ಣರಾವ್ ಅವರು ವೇದಿಕೆಗೆ ಬರಬೇಕು, ಕಲಾವಿದರಿಗೆ ಶಾಲು ಗೌರವ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬಲಿಪ ಪರಂಪರೆಯ ಪೂರ್ವರಂಗ ಮತ್ತು ಪ್ರಸಂಗ ರಂಗದಲ್ಲಿ ವರ್ತಮಾನ ಕಾಲದ ಅತ್ಯಂತ ಸರ್ವ ಸಮರ್ಥ ಭಾಗವತೋತ್ತಮರು ಪ್ರಸಾದ ಬಲಿಪರು. ಪ್ರಸಾದ ಬಲಿಪರಿಗೆ ಏನು ಗೊತ್ತುಂಟು ಒಂದು ಯಕ್ಷಗಾನದಲ್ಲಿ ಕೇಳಲಿಕ್ಕಿಲ್ಲ. ಒಂದು ಸಂಪ್ರದಾಯ ಪರಂಪರೆ ಅವರಿಗೆ ಎಲ್ಲವೂ ಗೊತ್ತುಂಟು. ಇನ್ನು ಸಂಪ್ರದಾಯ ಪರಂಪರೆ ಅಂತ ನಾಳೆ ವಾಟ್ಸಪ್ಪಲ್ಲಿ ಜಗಳ ಮಾಡಬೇಡಿ, ಈ ಶಬ್ದ ನಾನು ಔಪಚಾರಿಕವಾಗಿ ಹೇಳಿದ್ದೇನೆ. ಅದು ಜನಸಾಲೆ ರಾಘವೇಂದ್ರ ಆಚಾರ್ ಬಡಗಿನ ಮಟ್ಟುಗಳನ್ನು ಅಧ್ಯಯನ ಮಾಡಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ. ಹೊಸ ಟೇಸ್ಟ್ ಶೈಲಿಯನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ. ಸತ್ಯನಾರಾಯಣ ಪುಣ್ಚಿತಾಯರು, ಇದು ಕೊಂಡಿ ಅವರು, ತೆಂಕು ಮತ್ತು ಬಡಗು ಎರಡರ ಅಧ್ಯಯನ ಅಭ್ಯಾಸ ಮಾಡಿದವರು ಸತ್ಯನಾರಾಯಣ ಪುಣ್ಚಿತಾಯರು. ರವಿಚಂದ್ರ ಕನ್ನಡಿಗಟ್ಟೆಯವರು, ಅವರು ಹೊಸ ತಲೆಮಾರಿನ ಮಾರ್ಗದಲ್ಲಿ ಸಾಗುತ್ತಿರುವಂತಹ ಭಾಗವತರು, ಸಹೃದಯರು, ಅವರು ನಮ್ಮ ಜೊತೆಗಿದ್ದಾರೆ. ಗಿರೀಶ್ ರೈ ಕಕ್ಕೆಪದವು, ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್, ನೆಡ್ಲೆ ನರಸಿಂಹಭಟ್ರ ಕರಕಮಲ ಸಂಜಾತ. ಬಹುಶಃ ಶಾಲೆಯಲ್ಲಿ ನನಗಿಂತ 1 ವರ್ಷ ಜೂನಿಯರ್ ಅಂತ ಕಾಣ್ತದೆ ಅವರು. ವಯಸ್ಸು ಅವರದ್ದು ಗೊತ್ತಾಗೋದಿಲ್ಲ, ಜೊತೆಗೆ ನನ್ನದ್ದು ಗೊತ್ತಾಗೋದಿಲ್ಲ ಅಂತ ನಾ ತಿಳ್ಕೊಂಡಿದ್ದೇನೆ. ಸರಿ ಆತ. ದೇಲಂತ ಮಜಲು ಚೆಂಡೆ ಮದ್ದಳೆ ಎರಡರಲ್ಲಿಯೂ ಬಹುಶಃ ಅಡೂರು ಗಣೇಶರು, ಶಂಕರ ಭಟ್ರು ಬಿಟ್ಟರೆ ಉಪಾಧ್ಯಾಯರ ಸಾಲಿನಲ್ಲಿ ಅವರು ನಿಲ್ಲುವ ಹಿರಿಯ ಮದ್ಲೆಗಾರರು ತೆಂಕುದೆಟ್ಟಿನ. ಈ ಬದಿಯಿಂದ ಇವರು ಯಾರು ವಿಟ್ಲ ಶ್ರೀಧರ್ ಅಲ್ಲಿದ್ದಾರೆ ಮಧ್ಯೆ. ಹರಿದಾರನ ಬೈಪಾಡಿತಾರ ಕರಕಮಲ ಸಂಜಾತ ವಿಟ್ಲ ಶ್ರೀಧರರು. ಚೆಂಡೆ ಮತ್ತು ಮದ್ದಳೆಯಲ್ಲಿಯೂ ಅಧ್ಯಯನ ಆಗಬೇಕಿನ್ನು. ನಾನು ಈಗಲೇ ಸೂಪರ್ ವಂಡರ್ಫುಲ್ ಹೇಳೋದಿಲ್ಲ, ಭರವಸೆ ಉಂಟು. ಕೌಶಿಕ್ ರಾವ್ ಪುತ್ತಿಗೆ ಒಳ್ಳೆ ಪರ್ಸನಾಲಿಟಿ. ನಾನು ಬಲ್ಲಾಳ್ರು ಬಿಟ್ಟರೆ ಒಳ್ಳೆ ಪರ್ಸನಾಲಿಟಿ ಮದ್ದೆಗಾರರು ಅಂತ ಆಲೋಚನೆ ಮಾಡಿದೆ. ಅಲ್ಲ, ಚೆಂದವುದೇ ಕಾಂಬಲೆ, ಮತ್ತು ಒಳ್ಳೆ ಪರ್ಸನಾಲಿಟಿ. ಹವ್ಯಾಸಿಗಳಲ್ಲಿ ವೃತ್ತಿಪರ. ತೇಂತಡ್ಕ ಮೇಳದಲ್ಲಿ ಮುಂದಿನ ತಿರುಗಾಟ ಮಾಡುತ್ತಾರೆ ಅವರು. ನಾನು ಹಿಂದಿನಿಂದ ಇದ್ದೇನೆ ಆಯಿತು ಸ್ವಲ್ಪ. ಕೌಶಿಕ್ ರಾವ್ ಪುತ್ತಿಗೆ ಚೆಂಡೆ ಮತ್ತು ಮದ್ದಳೆಯಲ್ಲಿ ಒಳ್ಳೆಯ ಸಾಧನೆಯ ದಾರಿಯಲ್ಲಿದ್ದಾರೆ. ಸುನಿಲ್ ಭಂಡಾರಿ ಕಡತೋಕ, ಬಡಗಿನ ಶ್ರೇಷ್ಠ ಮದ್ಲೆಗಾರರ ಸಾಲಿನಲ್ಲಿ ಸುನಿಲ್ ಭಂಡಾರಿ ಇದ್ದಾರೆ. ದೀರ್ಘಕಾಲದ ಜನಸಾಲೆಯವರ ಜೊತೆಯವರು ಪಕ್ಕವಾದ್ಯದಲ್ಲಿ. ಸುಜನ ಹಾಲಾಡಿಯವರು ಉದ್ಭವಲಿಂಗ ಬಡಗುತಿಟ್ಟಿನ. ನಾನು ಯಾವಾಗಲೂ ಅವರನ್ನು ಹಾಗೆ ಹೇಳೋದು, ಸಡನ್ನು ಬಂದದ್ದು ಚೆಂಡೆಗಾರನಾಗಿ ಪ್ರವೇಶ, ಮತ್ತು ಸೈಡಿನಲ್ಲಿ ನಿಂತು ಒತ್ತು ಹಾಗೆಲ್ಲ ಅಲ್ಲ, ಒಂದು ಆಸ್ಫೋಟವೇ. ಇನ್ನೂ ಸಹ ಹುಡುಗಿ ನೋಡ್ತಾ ಇದ್ದಾರೆ ಆಯ್ತಾ. ಹೌದೌದು. ಇವರನ್ನು ರಾಜೇಂದ್ರ ಕೃಷ್ಣ ಯಕ್ಷಗಾನದ ಸಂಘಟಕ, ಚಕ್ರತಾಳದ ಪಟು, ಮತ್ತೆ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡೋದು. ನಮಗೆ ಅನೇಕ ಸಲ ಕಾರ್ಯಕರ್ತರ ಕೊರತೆ. ಒಂದು ಚಹಾ ಕೊಡ್ಲಿಕ್ಕೆ ಇದೆ, ಹೌದಾದ ಒಂದು ನೀರು ಕೊಡ್ಲಿಕ್ಕೆ ಯಾರು ಮಾಡೋದಪ್ಪ ಅದನ್ನು? ಯಾರಿಗೂ ಅದನ್ನು ಕೊಡ್ಲಿಕ್ಕೆ ಮನಸ್ಸಿರುವುದಿಲ್ಲ. ಮಾಲೆ ಹಾಕಲಿಕ್ಕೆ, ಶಾಲೆ ಹಾಕಲಿಕ್ಕೆ ತಯಾರಿರ್ತಾರೆ, ಕುರ್ಚಿ ಇಡ್ಲಿಕ್ಕೆ ಯಾರುವುದಿಲ್ಲ. ಹೀಗೆ ಕಾರ್ಯಕರ್ತನಾಗಿಯೂ ರಾಜೇಂದ್ರ ಕೃಷ್ಣ ಅವರು ಬೇಗ ಬಂದರೆ ನಮಗೆ ಅವರು ಲಭ್ಯರಾಗ್ತಾರೆ ಕಾರ್ಯಕ್ರಮಕ್ಕೆ ಅಂತ ಹೇಳುತ್ತಾ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ, ಮತ್ತೊಮ್ಮೆ ಯಾರು ಉಪಸ್ಥಿತ ಶ್ರೋತೃಗಳನ್ನ ನನಗುಂಟ ಅಶೋಕ ಭಟ್ಟನಿಗೂ ಶಾಲು ಉಂಟು. ಎಸ್, ಧನ್ಯವಾದ. ಸಂಯೋಜನೆ ಸತೀಶ್ ಶೆಟ್ಟರದ್ದೇ. ನಮ್ಮ ಎಲ್ಲರನ್ನು ಹಾರ್ದಿಕವಾಗಿ ನಾನು ಪಟ್ಲ ಸತೀಶ್ ಶೆಟ್ಟರ ಯಕ್ಷಧ್ರುವ ಫೌಂಡೇಶನ್ ಕಡೆಯಿಂದ ಮತ್ತು ಕ್ಷೇತ್ರದ ಪಾವಂಜೆಯ ಕಡೆಯಿಂದ ಸ್ವಾಗತ ಮಾಡ್ತಾ, ಉಪಸ್ಥಿತಿ ಬಹಳ ಮಂದಿ ಇದ್ದೀರಿ. 4 ಗಂಟೆಗೆ ದೇವರು ಶೋಭಾಯಾತ್ರೆಯಲ್ಲಿ ಗಣ್ಯರೊಂದಿಗೆ ಚೌಕಿಗೆ ಬಂದು ವಿರಾಜಮಾನಲಿಕ್ಕೆ ಮಾನವಾಗಲಿಕ್ಕುಂಟು. ಆಮೇಲೆ ಸಭಾ ಕಾರ್ಯಕ್ರಮ ಇದೆ ಇವತ್ತು. ಉದ್ಘಾಟನೆ, ಸಾಂಪ್ರದಾಯಿಕವಾದಂಥ ಉದ್ಘಾಟನೆ ಮೊನ್ನೆದು ದೇವರ ಸನ್ನಿಧಿಯಲ್ಲಿ ಆಗಿದೆ. ಆಮೇಲೆ ಪ್ರದರ್ಶನ ಉಂಟು, ಪಾಂಡವಾಶ್ವಮೇಧ ಕಾಲಮಿತಿಯ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದ ಕೊನೆ ತನಕ ತಮ್ಮ ಉಪಸ್ಥಿತಿಯನ್ನು ಯಾಚಿಸುತ್ತಾ ಕಹಳೆ ನ್ಯೂಸಿನ ಶ್ಯಾಮ ಸುದರ್ಶನ್ ಈ ಸಲ ಕೋವಿಡ್ನಲ್ಲಿ ಅತ್ಯಂತ ದೊಡ್ಡ ಒಂದು ದುಡ್ಡಿಗೆ ಅಲ್ಲ, ವಾಣಿಜ್ಯೀಕರಣದಲ್ಲ, ಸಹೃದಯಿತೆಯಿಂದ ಅನೇಕ ಕಾರ್ಯಕ್ರಮದ ದಾಖಲೀಕರಣ ಮಾಡಿ ಯೂಟ್ಯೂಬಿಗೆ ಹೊಂದಿಸಿ ಅದನ್ನು ನೋಡುವ ಕೃಪೆ ಮಾಡಿದ್ದೀರಿ. ಶ್ಯಾಮಸುಂದರ, ನಿಮ್ಮನ್ನ ಬಗೆಗೆ ನಾನು ಅಭಿನಂದಿಸುತ್ತೇನೆ. ತುಂಬ ಚಾನಲ್ಗಳನ್ನು ಮಾಡಿದ್ದೀರಿ, ಆದರೆ ಯಕ್ಷಗಾನದ ಕಾರ್ಯಕ್ರಮ ಹೈಯೆಸ್ಟ್ ಮಾಡಿದ್ದೀರಿ ನೀವು. ಹಾಗನ್ನ ಕೋವಿಡ್ನಲ್ಲಿ ಅವರು ಫ್ರೀ ಮಾಡಿದ್ದಾರೆ ಅಂತ ಇನ್ನು ಫ್ರೀಯೇ ಮಾಡಿಕೊಂಡು ಹೋಗೋದಲ್ಲ ನಾವು, ಅಲ್ವಾ? ಹೌದೌದು, ನನ್ನದು ಫ್ರೀ ಮಾಡಿ, ಅದು ವಿಷಯ ಬೇರೆ ಹೇಳಿದ್ದು ನಾನು. ಆದರೆ ಅದು ಜಾಹೀರಾತು ಕೊಡುವ ಮೂಲಕವಾಗಿ
ಸಂಸ್ಥೆಯನ್ನು ಬೆಳೆಸುವ ಮೂಲಕವಾಗಿ ಪೋಷಿಸುವ ಮೂಲಕವಾಗಿ ಆ ಚಾನೆಲ್ಗಳನ್ನು ಪೋಷಿಸಬೇಕು ಅಂತ ವಿನಂತಿ ಮಾಡ್ತಾ, ನಾನು ಮಧ್ಯೆ ಮಧ್ಯೆ ತುಂಬ ಮಾತಾಡಲಿಕ್ಕೆ ಬರುವುದಿಲ್ಲ. ಯಾವ ಸಂಪ್ರದಾಯದವೂ ಇಲ್ಲ. ಯಕ್ಷಗಾನದ ಗೌರವ ಮತ್ತು ಪ್ರಸಂಗ ಗೌರವ, ಸಾಹಿತ್ಯ ಗೌರವ, ಹೊಸ ಅಭಿರುಚಿ, ಹಳೆಯ ಮಟ್ಟುಗಳು ಮತ್ತು ಜಾನಪದ ಇದೆಲ್ಲ ಬರಬೇಕು ಮಾತ್ರ ಇವತ್ತು. ಅದು ಇದರಾಗೆ ಯಾವುದಂದರೆ ಚೌಚೌಬಾತಿನಾಗೆ ಅವಿಲು ಅವಿಲು ಕರೆಕ್ಟ್. ಎಲ್ಲ ಬಗೆಯ ತರಕಾರಿ ಹಾಕುವಂಥ ಅವಿಲಿಗೆ ಬದನೆ ಮತ್ತು ಇದು ಹಾಕ್ಲಿಕ್ಕಿಲ್ಲ, ಬಟಾಟೆ ಅದು ಇದಾಗ್ತದೆ, ಮತ್ತೆ ಜಿಗುಜ್ಜೆ ಅದು ಬೆತ್ತಗಾಗ್ತದೆ. ಉಳಿದದ್ದು ಎಲ್ಲ ಬರಬೇಕು. ಅದು ಹಾಗಲಕಾಯಿ ಸಮೇತ ಬೀಳಬೇಕು 2 ತುಂಡು. ಆ ಥರ ಸಾಂಪ್ರದಾಯಿಕವಾಗಿ ಪ್ರಸಾದ ಬಲಿಪರು 1, ಒಡ್ಡೋಲಗದ ಪದ್ಯ, ಜಂಪೆ ತಾಳ 2 ಬಿಡ್ತಿಗೆ. ಆಮೇಲೆ ಜನಸಾಲೆಯವರು, ಅನುಕ್ರಮಣಿಕೆಯಲ್ಲಿ ಸತ್ಯನಾರಾಯಣ ಪುಣ್ಚಿತ್ತಯ್ಯರು, ಆಮೇಲೆ ರವಿಚಂದ್ರ ಕನ್ನಡಿಗಟ್ಟೆಯವರು ಮತ್ತು ಗಿರೀಶ್ ರೈ ಕಕ್ಕೆಬದವು, ದೇರಂತ ಮಜಲಿನಿಂದ ತೊಡಗಿ ವಿಟ್ಲ ಶ್ರೀಧರಲ್ಲಿಗೆ ಬಂದು ಕೌಶಿಕರಾವರಲ್ಲಿಗೆ ಸಾಗಿ, ಆಮೇಲೆ ಸುನಿಲ್ ಭಂಡಾರಿ ಮತ್ತು ಹಾಲಾಡಿ ಸುಜನ್ ಕುಮಾರ್ ಮತ್ತು ರಾಜೇಂದ್ರ ಕೃಷ್ಣರವರೆಗೆ ನಿಮ್ಮ ನಿಮ್ಮ ಸರದಿಯಲ್ಲಿ ಚೆಂಡೆಮದ್ದೆಯವರು ಮತ್ತು ಭಾಗವತರಿಗೆ ಉಪದ್ರ ಆಗದ ಹಾಗೆ ಒಟ್ಟು ಕಾರ್ಯಕ್ರಮ ನಾಳೆ ನಿಜವಾಗಿ ಶ್ರೋತೃಗಳು, ಯಕ್ಷಗಾನ ಪೋಷಿಸುವವರು ಅವರು ಒಳ್ಳೆಯದಾಗಿದೆ ಅಂತ ಹೇಳುವಾಗ ನೀವು ಮಾಡಿಕೊಡಬೇಕು 4 ಗಂಟೆವರೆಗೆ. ಹಾಗಾದ್ರೆ ಒಳ್ಳೆಯದೆಲ್ಲ ಮತ್ತೆ ಇನ್ನು 5 ಗಂಟೆಗೆ ಹೇಳೋದಿದ್ದೆಲ್ಲ ಕಾದು ಕೂತ್ಕೊಳ್ಬೇಡಿ. ಒಳ್ಳೊಳ್ಳೆ ಪದ್ಯ ಆಯ್ಕೆ ಮಾಡಿ ಹೇಳಿ, ಚಂದ ಮಾಡಿ. ಆ
ಅತಿ ಸುಖದಿಂದ ಕಳೆದರು ದಿನವ ಕೆಲವು ವನದೊಳ್ ಅತಿ ಸುಖದಿಂದ ಕಳೆದರು ದಿನವ ಕೆಲವು
ಪಿತಗೆ ಪರಿಣಾಮವೇ ತಮ್ಮ ಕ್ಷೇಮವೇ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಗಳಿಗೆ ಮೊದಲಾದ ಮಹಾರಾಜಗಳಿಗೆ ಕುಶಲವೇ ಮೊದಲಾದ ಮಹಾಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಕ್ಷೇಮವೇ ಕ್ಷೇಮವೇ ರಚನಕ್ಕೆ ಪರಿಣಾಮವೇ ಶತ್ರುಗಳಿಗೆ ಮೊದಲಾದ ಮರ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಬಂದೆಯಾಗಿನ ಕೋಸಲಪತಿಯನ ಮದ ಕೀರ್ತನ ಯೇಸು ಮಧುರ ಕೋಸಲಪತಿಯ ನಾಮದ ಕೀರ್ತನ ಯೇಸು ಮಧುರ ಎನ್ನುತ್ತಲೇ ಮುನಿಯೊಬ್ಬ ಶುಭ ಶಕುನ ವ್ಯೋದವನು ವನದೆಲ್ಲೆಡೆ ಅರಸಿ ಸುಭಗಿಸೀತೆಯ ಕಳ್ಳು ಬಡಿಗೈದೆ ಮರುಕದು ಸೀತೆಯ ಕಳ್ಳು ಬಡಿಗೈ ಮರುಕದು ಅಭಯ ಮುದ್ರೆಯ ತೋರಿ ಅಭಯ ಮುದ್ರೆಯ ತೋರಿ ಬೆದರದಿರು ನೀನೆನುತ ನುಡಿಸಿದನು ವಿನಯದಿಂದ ವಿನಯದಿಂದ ಯಾರಮ್ಮ ನೀನು ಯಾರಮ್ಮ ಅಮ್ಮ
ತುಂಬ ದಿವಸ ಪದ್ಯ ಹೇಳದೆ ಇವರೆಲ್ಲ ಆಗಲಿಲ್ಲ ಅಂತ ಆಗಲಿ. ಪಾವಂಜೆ ಕ್ಷೇತ್ರದಿಂದ ಇದು ನಾಗವೃಜ ಕ್ಷೇತ್ರ, ಇದಂದರೆ ನಾಗಗಳ ಸಂಕುಲ ಇರುವಂತಹ ಒಂದು ಕ್ಷೇತ್ರ. ಇದು ತುಂಬ ಶತಮಾನಗಳ ಹಿನ್ನೆಲೆ ಇದೀಗೆ, ಐತಿಹಾಸಿಕವಾದದ್ದು. ಅನ್ನದಾನ ಮತ್ತು ಕಲಾರಾಧನೆ ಅಥವಾ ಕಲೆಯ ಸಮಾರಾಧನೆ, ದೇವತಾರಾಧನೆ, ಸಮಾರಾಧನೆ ಮತ್ತು ಕಲಾರಾಧನೆ, ತ್ರಿವಿಧದ ಆರಾಧನೆ ದಶಕಗಳಿಂದ ಹಿಂದಿನಿಂದ ಸಾಗುತ್ತಾ ಇದೆ ಪಾವಂಜೆಯಲ್ಲಿ. ದೊಡ್ಡ ಅಬ್ಬರ ಸದ್ದು ಇಲ್ಲದೆ ಸದಾ ಸದ್ದಿನಲ್ಲಿರುವಂತಹದ್ದು. ಕೋವಿಡ್ನ ಸಂದರ್ಭದಲ್ಲಿಯೂ ಆರಕ್ಷಕರು ಮತ್ತು ಅದಕ್ಕೆ ಸಂಬಂಧಪಟ್ಟವರಿಗೆಲ್ಲ ನಿತ್ಯ ಅನ್ನದಾನ ನಡೀತಾ ಇತ್ತು. ಅವರು ಇರುವಲ್ಲಿಗೆ ಕೊಂಡೋಗಿ ಕೊಡ್ತಾ ಇದ್ರು. ಹಾಗೆ ದೊಡ್ಡ ಕೆಲಸ ನಡೀತಾ ಇದೆ. ನನ್ನ ನೆನಪು ಸರಿ ಅಂತಾದರೆ 10 ವರ್ಷಗಳಲ್ಲಿ ನನಗನ್ನಿಸ್ತದೆ ಒಂದು 4-5 ಸಾವಿರ ಕಾರ್ಯಕ್ರಮ ಆಗಿರ್ಬೋದು ಪಾವಂಜೆಯಲ್ಲಿ ಅಲ್ವಾ. ಮೇಳಗಳ ಆಟ, ಒಂದು ಮೇಳಕ್ಕೆ ಆಟ ಇಲ್ಲ ಅಂತಾದರೆ ಪಕ್ಕ ಪಾವಂಜೆಯಲ್ಲಿ ಬಂದು ಕ್ಯಾಂಪ್ ಹಾಕುವಂತಹದ್ದು. ಕ್ಯಾಂಪ್ ಹಾಕಿದರೆ ಮೇಳದ ಒಂದು 60-70 ಸಾವಿರ ವೀಳ್ಯ ಕೊಡ್ತಾರೆ ಅಂತಲ್ಲ, ಯಜಮಾನನಿಗೆ ಲಾಭ ಉಳಿಲಿಕ್ಕಿಲ್ಲ, ಬಟ್ಟೊಡೆಗೆ ಬೇಕಾದ್ದು ಸಿಗ್ತದೆ. ಯಾಕೆ ನಾನು 7 ವರ್ಷ ಮೇಳದಲ್ಲಿ ಇದ್ದೆ, ಹಾಗೆ ನನಗೆ ಅದರ ಸಂಗತಿ ಗೊತ್ತುಂಟು. ಆ ಕಾರಣದಿಂದ ಹೇಳಿದ್ದು ನಾನು. ಅದು ಎಲ್ಲ ತೆಂಕು ಬಡಗು ಬಡಗು ಅಂತ ವ್ಯತ್ಯಾಸ ಇಲ್ಲ. ಹವ್ಯಾಸಿ ತಂಡಗಳು, ಮಹಿಳಾ ತಂಡಗಳು, ಅನೇಕ ಮಂದಿ ಯಕ್ಷಗಾನದ ನಾಟ್ಯ ಗುರುಗಳಾಗಿ ಶಿಕ್ಷಕರಾಗಿ ತಂಡವನ್ನು ರೂಪಿಸ್ತಾ ಇದ್ದಾರೆ. ಈಗ ರಾಕೇಶ್ ರೈಗಳು ಅವರದ್ದು ಕೆಲವು ತಂಡ ಇದೆ, ಹಾಗೆ ತುಂಬ ತಂಡ ಇದೆ. ನಾನು ಅವರ ಹೆಸರು ಕೇಳಿದ ಕೂಡಲೇ ಅವರು ಪಟ್ಲ ಮೇಳದಲ್ಲಿರೋ ಕಾರಣ ಹೇಳಿದ್ದು ಅಂತ ನಾಳೆ ಗಲಾಟೆ ಮಾಡಬೇಡಿ, ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ. ಅವರು ಇಲ್ಲಿ ಇದ್ದ ಕಾರಣ ನೆನಪಾದ ನನಗೆ, ಇಲ್ಲ ನಾಳೆ ಅದೇ ವಾಟ್ಸಪ್ಪಲ್ಲಿ ಆಗೋದು. ಅಲ್ಲಿಂದ ತೊಡಗಿ ಅನೇಕ ಮಹಿಳಾ ತಂಡಗಳ ವಾರ್ಷಿಕೋತ್ಸವಗಳು ಇದಕ್ಕೆ ಆಶ್ರಯ ಕೊಡ್ತಾರೆ. ವೇದಿಕೆ, ಮೈಕ, ಊಟ ಕಾಪಿ ಇತ್ಯಾದಿ, ತಾಳಮದ್ದಳೆಯ ಸಪ್ತಾಹಗಳು ಆಗುವಂತಹದ್ದು ಎಲ್ಲವೂ. ಯಾರೇ ಒಂದು ಯಕ್ಷಗಾನದ ರುಚಿಶುದ್ಧಿಯುಳ್ಳ ಒಳ್ಳೆ ಕಾರ್ಯಕ್ರಮ ಮಾಡುತ್ತೇವೆ ಅಂತ ಹೇಳಿದರೆ ಪಾವಂಜೆಯ ಆಡಳಿತ ಮಂಡಳಿ ಅದಕ್ಕೆ ಆಶ್ರಯ ಕೊಡ್ತದೆ. ಕ್ಷೇತ್ರದ ಗೌರವ, ಕಲೆಯ ಗೌರವ, ಅದರ ರುಚಿಶುದ್ಧಿ ಉಳಿಸಬೇಕಾದ ಹೊಣೆ ಸಂಯೋಜಕರಿಗಿದೆ, ಅದನ್ನು ಮಾಡ್ತಾ ಇದ್ದಾರೆ. ಕೋವಿಡ್ನ ಸಂದರ್ಭದಲ್ಲೂ ಹಾಗೆ ಪಟ್ಲ ಫೌಂಡೇಶನು ಅನೇಕ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿತ್ತು. ವಾರ ಅವಾಗ ಓಡಾಡುವುದಕ್ಕೆ ತೊಡಕಿತ್ತು. ಆ ಮಧ್ಯೆಯೂ ಅದಕ್ಕೆ ಬೇಕಾದಂತಹ ಸಂಬಂಧಪಟ್ಟವರಿಯ ಅನುಮತಿಯನ್ನು ಪಡ್ಕೊಂಡು ಆ ಕೆಲಸ ಮಾಡಿದೆ. ಈ ವರ್ಷ ಯಕ್ಷಗಾನದ ಎಲ್ಲ ಪ್ರಕಾರದ ವೇಷಕ್ಕೆ ಸಂಬಂಧಪಟ್ಟ ಸಮರ್ಥ ಕಲಾವಿದರಿದ್ದುಕೊಂಡು ಬಣ್ಣದ ವೇಷ, ಸ್ತ್ರೀ ವೇಷ, 1ನೇ ಪುಂಡು, 2ನೇ ಪುಂಡು, ಕಿರೀಟ, ಎದುರು ವೇಷ, ಹೀಗೆ ಆ ವಿಭಾಗಗಳು ಮತ್ತು ಪೂರ್ವರಂಗ. ಕಾಲಮಿತಿಗೊಳ್ಳುವಾಗ ಪೂರ್ವರಂಗದ ತೊಡಕಿದೆ, ಆದರೆ ಧರ್ಮಸ್ಥಳ ಮೇಳದನ್ನು ನಿವಾರಿಸಿದೆ. ಒಂದು 40 ನಿಮಿಷದ ಪೂರ್ವರಂಗ ಇಟ್ಟುಕೊಂಡು ಕಾಲಮಿತಿಯನ್ನು ಮಾಡಿದೆ ಧರ್ಮಸ್ಥಳ ಮೇಳ. ಪಾವಂಜೆಯ ಮೇಳ
ಅದು ಪೂರ್ವರಂಗವನ್ನು ಇಟ್ಟುಕೊಂಡು ಪ್ರದರ್ಶನವನ್ನು ಮಾಡ್ತಾ ಇದೆ, ಆ ಸಂಕಲ್ಪ ಮಾಡಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಲಾವಿದರು ತಯಾರಾಗುವಂತಹದ್ದು ಪೂರ್ವರಂಗ ಇದ್ದರೆ, ಈಗ ತಯಾರಾಗದ ಕಲಾವಿದರು ಇಲ್ಲ, ಎಲ್ಲರೂ ತಯಾರಾದವರೇ, ಯಕ್ಷ ಬ್ರಹ್ಮರೇ. ಆದರೂ ನಾನು ಹೇಳಿದ್ದು ಸಂಪ್ರದಾಯ ಹಾಗೆ, ಪೂರ್ವರಂಗದಿಂದ ಕಲಾವಿದರು ತಯಾರಾಗುವಂತಹದ್ದು. ನಾಟ್ಯ ಕ್ರಮಗಳು ಹಿಮ್ಮೇಳದ ಜೊತೆಗೆ ನಾಟ್ಯ ನನಗೂ ಗೊತ್ತುಂಟು, ಆದರೆ ಚೆಂಡೆ ಮೊದಲವರಿಗೆ ನಾನು ಏನು ಕುಣಿತೇನೆ ಅಂತ ಗೊತ್ತಿರಬೇಕಟ್ಟೆ. ಹೌದೌದು, ಅದು ಗೊತ್ತುಂಟಲ್ಲ ಜಾನ್ಸನ್ ಅವರಿಗೆ, ನಮಗೆ ಜೊತೆ ಉಂಟು. ಹೌದೌದು, ನೋಡಿ ನಿಮಗೆ ಅರ್ಥ ಆಯ್ತದು. ನಾನು ಏನು ಕುಣಿತೇನೆ ಅಂತ ಅವರಿಗೆ ಗೊತ್ತಾದರೆ ನನ್ನ ನಾಟ್ಯ ಸರಿ ಉಂಟು. ಯಕ್ಷಗಾನದಲ್ಲಿ ಏನಾಗಿದೆ ಅಂದರೆ, ಈಗ ಭಾಗವತಿಗೆ ಚೆಂಡೆ ಮತ್ಲೆಯವರು ಕುಣಿದಂತೆ ಬಾರಿಸ್ತಾ ಹೋಗೋದು, ಹಾಗಳ ನಾಟ್ಯದ ವಿನ್ಯಾಸಗಳು ಬಂದಿದೆ. ನೀವು ಪದ್ಯ ಹೇಳಿದಾಗೆ ಅದಕ್ಕೆ ಸರಿಯಾಗಿ ಬಾರಿಸಿದರೆ ಈ ಕುಣಿತಗಳನ್ನು ಹಾಕಲಿಕ್ಕೆ ಸಾಧ್ಯ ಉಂಟಾ? ಹೌದಾ? ಆ ಕಾರಣದಿಂದ ಯಕ್ಷಗಾನ ಕ್ಷೇತ್ರದ ಈ ವಿಧವನ್ನು ಉಳಿಸಿಕೊಳ್ಳಬೇಕಾದ, ಕಾಪಾಡಿಕೊಳ್ಳಬೇಕಾದ ಹೊಣೆ ಈ ನೂತನ ಮೇಳದಲ್ಲಿ ಭರವಸೆ ಇಡಬಹುದು ಅಂತ ನಾನು ಒಬ್ಬ ಯಕ್ಷಗಾನದ ಆರಾಧಕನಾಗಿ ಮತ್ತು ವಿಮರ್ಶಕನಾಗಿ ನಾನು ಹೇಳ್ತೇನೆ. ಪೂರ್ವರಂಗ ಇಟ್ಟುಕೊಂಡಿದ್ದೀರಿ, ಮೊನ್ನೆ ಒಡ್ಡೋಲಗದ ಕ್ರಮ ಮಾಡಿದ್ದೀರಿ, ಕೃಷ್ಣನ ಒಡ್ಡೋಲಗ ಮಾಡಿದ್ದೀರಿ ಮೊನ್ನೆ. ಆ ಕಾರಣದಿಂದ ಬಣ್ಣದ ವೇಷದ ಒಡ್ಡೋಲಗ, ಇದೆಲ್ಲ ಒಡ್ಡೋಲಗಗಳುಂಟು. ಇದು ಎಲ್ಲೋ ಯಾವಾಗಲೂ ಮಾಡಲಿಕ್ಕೆ ಆಗುವುದಿಲ್ಲ. 4:30 ಗಂಟೆಯಲ್ಲಿ ಇವರೆಲ್ಲ ಕುಣಿಬೇಕಲ್ಲ, ಕುಂಡವೇಷದವರು ಸ್ತ್ರೀವೇಷದವರೆಲ್ಲ ಕುಣಿದು ಮತ್ತೆ ನೀವು ಪದ್ಯ ಎಲ್ಲ ಹೇಳಿ ಆಗಬೇಕಲ್ಲ, ಎಲ್ಲ 4:30 ಗಂಟೆಯಲ್ಲಿ ಆಗಬೇಡ. ಆವಾಗ ಎಲ್ಲವನ್ನು ಒಂದೇ ದಿವಸ ಅಂತಲ್ಲ, ರಾಕೇಶ್ ರೈಗಳೇ, ಪಟ್ಟಣದವರೇ, ಒಂದೊಂದು ದಿವಸ ಒಂದೊಂದು ಇದನ್ನು ಕಲೆಯನ್ನು ಉಳಿಸುವ ಕೆಲಸವು ಪಾವಂಜೆ ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರಿನಲ್ಲಿ, ಈ ಪಟ್ಟಣದವರ ಸಂಚಾಲಕತ್ವದ ಮೇಳದ ಹೆಸರಿನಲ್ಲಿ ಇದು ಆಗಲಿ ಅಂತ ನಾನು ಆಶಿಸ್ತೇನೆ. ಬಯಲಾಟ ಮೇಳಗಳು ಆ ಸಂಪ್ರದಾಯವನ್ನು ಕಾಪಿಡುತ್ತಾ ಬರ್ತಾ ಉಂಟು. ಧರ್ಮಸ್ಥಳ ಮೇಳ, ಕಟೀಲು ಮೇಳಗಳು, ಇದನ್ನು ಈ ಮೇಳಗಳು ಇದನ್ನು ಮಾಡಿದರೆ ಆವಾಗ ಹೊಸ ಯಕ್ಷಗಾನಕ್ಕೆ ಆಕರ್ಷರಾಗುವವರಿಗೆ ಆ ಸಂದೇಶ ಓದಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಅದು ಆಗಬೇಕಾದ ಕೆಲಸ. 4 ಗಂಟೆಗೆ ದೇವರು ಚೌಕಿಗೆ ಬರುವಂತಹದ್ದು. ವೇದ ಕೃಷಿಕ ಅವಧೂತ ಸಂತರು ಪೂಜ್ಯ ನಿತ್ಯಾನಂದ ಸ್ವಾಮಿಗಳ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಮೇಳ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಅನೇಕ ಗಣ್ಯರು, ಉಸ್ತುವಾರಿ ಸಚಿವರು ಇವರೆಲ್ಲ ಮತ್ತು ನಾವೆಲ್ಲ ಎಲ್ಲರೂ ಗಣ್ಯರೇ, ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ಇದು ಪ್ರಸಾರಗೊಳ್ತಾ ಇದೆ ಕಹಳೆ ನ್ಯೂಸ್ ಚಾನೆಲ್ನವರ ಮೂಲಕವಾಗಿ. ನಾವೆಲ್ಲರೂ ಇದಕ್ಕೆ ಸಾಕ್ಷಿಗಳಾಗಬೇಕು. ಮತ್ತೊಂದು ಹೊಸ ಮೇಳಕ್ಕೆ, ಹೊಸ ಮೇಳ ತಯಾರಾಗುವುದಂದರೆ ಒಂದು ಡೆಲಿವರಿ, ಇದು ಒಂದು ಹೆರಿಗೆಯ ಅನುಭವ. ಅದು ಮೇಳ ಸುಲಭ ಅಲ್ಲ, ಬಹಳ ಕಷ್ಟ ಉಂಟು ಮೇಳ ಹೊರಡಲಿಕ್ಕೆ. ಒಂದು ಸಾಮಾನ್ಯ ಹಗ್ಗದಿಂದ ತೊಡಗಿ, ಒಂದು ಚಿಟ್ಟೆ ಬಟ್ಟೆಯಿಂದ ತೊಡಗಿ ಆ ಮೇಳ ಹೊರಡುವಂತಹದ್ದು ದೊಡ್ಡೊಂದು ಪ್ರಸವ ವೇದನೆಯ ಒಂದು ಸುಖವೂ ಹೌದು, ಒಂದು ನೋವು ಹೌದು, ಅದು ಎರಡೂ ಹೌದು. ಮೇಳ ಹೊರಡುವುದು ಅಂದರೆ ಆ ಸಾಧನೆಯನ್ನು, ಸಾಹಸಕ್ಕೆ ಪಾವಂಜೆಯ ಆಡಳಿತ ಮಂಡಳಿ ಮತ್ತು ಪಟ್ಟಣದವರ ಸಂಚಾಲಕತ್ವದಲ್ಲಿ ಅದು ಸಂಕಲ್ಪ ಮಾಡಿ ಉದ್ಘಾಟನೆಗೆ ತಯಾರಾಗಿ ನಿಂತಿದೆ. ಅದರ ಪೂರ್ವಭಾವಿಯಾದ ಗಾನವೈಭವ ಅದು ನಡೀತಾ ಇದೆ. ಸ್ವಲ್ಪ ನಿಮಗೊಂದು ನೀವು ಯಾವ ಯಾವ ಪ್ರಸಂಗದ ಪದ್ಯ ಹೇಳಿದ್ದೀನಿ ಅಂತ ನಾನು ಹೇಳುವುದೇ ಇಲ್ಲ. ಅದನ್ನು ಇಷ್ಟು ವರ್ಷ ಹೇಳಿ ಆಯಿತು. ಇನ್ನೂ ಜನರಿಗೆ ಗೊತ್ತಾಗದಿದ್ದರೆ ಗೊತ್ತಾಗುವುದಿಲ್ಲ ಅದನ್ನು ಹೇಳಿಕೊಂಡು ಕೂತ್ರೆ. ಈಗ ಸ್ವಲ್ಪ ವಿಸ್ತರಿಸಿಕೊಂಡು ಹೋಗುವ ಪದ್ಯವನ್ನು ಒಂದು 4-5ಕ್ಕಿಂತ ಹೆಚ್ಚು ಸಿಗಲಿಕ್ಕಿಲ್ಲ. ನೀವು ಒಂದೊಂದು ಪದ್ಯವನ್ನು ದೀರ್ಘ ಮಾಡಿದರೆ 3 ಸಿಗೋದು, ಹ್ರಸ್ವ ಮಾಡಿದರೆ 4 ಸಿಗ್ತದೆ ಪದ್ಯ. ಮತ್ತು ಒಂದು ಬಾಮಿಯ ಯಾವುದೊಂದು ಪದ್ಯವನ್ನು ಒಟ್ಟಿಗೆ ಹೇಳೋದೆಲ್ಲ ಮಾಡಬೇಕು. ಇದೆಲ್ಲ ಚಂದ ಮಾಡಿ ಮತ್ತೆ ಮಧ್ಯೊಂದು 7 ಪದ್ಯ ಎಲ್ಲ ಬರಬೇಕು. ಇಲ್ಲಿ ಚೆಂಡೆಯವರು ಸುಮ್ಮನೆ ಕೂತ್ಕೊಳ್ತಾರೆ, ಆ ಚಕ್ರಧಾರದ ರಾಜೇಂದ್ರ ಅಲ್ಲ. ಈಗ ಇದು ಎಲ್ಲರನ್ನೊಮ್ಮೆ ಸ್ವಾಗತಿಸಿ 2ನೇ ಸುತ್ತಿಗೆ ಪ್ರಸಾದ ಬಲಿಪರಿಂದ ತೊಡಗೋಣ. ರೋಧಿಸುತ್ತಿರಲ ಪ್ರೀತಿಯೊಳೆತ್ತುದ ಯತಿ ಮಾತನಾಡಿಸಿದ ಸತಿಯೇ
ಶುಭಮತಿ ಕೀರ್ತಿ ಮಾಲಿಕ ಭೂಪತಿ ಯದ್ದಾಂಗಿಯು ವ್ಯಥೆ ಬಂದೋದಗಿದ ಕಥಾವಿದೇನಿದು ಕ್ಷಿತಿಮಾಲಿಪ ಭೂಪತಿಯ ಯದ್ದಾಂಗಿಯು ವ್ಯಥೆ ಬಂದೋದಗಿದ ಕಥನವಿದೇನಿದು ಪ್ರಚುರ ಇರಲಿದರ ದುಃಖ ವಿಚಾರ ಬಂದೊದಗಿದ ಸಾಂಬತಿಗೆ ಭೋರ ದುಗುಡ ಮಹಾಮೇರುದಿಂದ ಶಿರಜೇರಿದರೇನು ಸಾಂಬತಿಗೆ ಘೋರ ದುಗುಡ ಮಹಾಮೇರುದಿಂದ ಶಿರಜೇರಿದರೇನು ಸತಿಯೇ ಬಲ್ಲುದು ಗುಡವಿದೆ ಶುಭ ಮತಿಯೇ ಪೇರುಗಳು ಶೋಕವ ಬಿಡುದಿ ಕೇಳುಗಳ ಮಾಡಿದರೆ ಮನದೃಢವನ್ನು ತಾಳು ಸತಿಯೇ ಬಲ್ಲುದು ಗುಡವಿದೆ ಶುಭ ಮತಿಯೇ ಕ್ಷಿತಿ ಮಾಲಿಕ ಭೂಪತಿಯ ಧಾನ್ಯು ವ್ಯಥೆ ಬಂದೊದಗಿದ ಕಥನವಿದೆ ಸತಿಯೇ ಶುಭಮತಿಯೇ ಆ, 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 ಊರಲಿ ಮಾನಿನಿಯ ಚೆಲು ಆನಂದದ ಪರಿಗೆ ತಗೊಳ್ಳುವ ಐದದಿನ್ನದ ದಿನ್ನದ 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 ಏನನು ಸುರಲಿ ಮಾನಿನಿಯ ಚೆಲು ಆನನದ ಪರಿಗೆ ಏನನು ಸುರಲಿ ಏನನು ಸುರಲಿ ಏನನು ಸುರಲಿ ಮಾನಿನಿಯ ಚೆಲು ಆನನದ ಪರಿಗೆ ಚೆಲು ಆನನದ ಪರಿಗೆ ಮದ ಗಜಯಾನಿ ಕೋಕಿಲ ಗಾನಿ ಸತಿಯ ನೋನ ಮೊಗ ಸಿರಿಗೆ ಮದ ಗಜಯಾನಿ ಮದ ಗಜಯಾನಿ ಮದ ಗಜಯಾನಿ ಕೋಕಿಲ ಗಾನಿ ಕೋಕಿಲ ಗಾನಿ ಸತಿಯ ನೋನ ಮೊಗ ಸಿರಿಗೆ ಸತಿಯ ನೋನ ಮೊಗ ಸಿರಿಗೆ ಮತ್ತುಡು ಸೇನೆಯಧಿಪತಿ ಬಾಲ ತ್ಯಜಿಸುತ್ತ ಈ ನಿತಂಬಿನಿಗೆ ಮತ್ತುಡು
ಸುರಲಿ ಮಾನಿನಿಯ ಚಲು ಆನನದ ಬರಿಗೆ ನಿಟಿಲದಿ ಸಾನುರಾಗದುಳು ತಾನೆ ಮೆರೆಯುತ್ತ ಪೂರ್ಣಗಳೆಯ ಸಗೆ ನಿಟಿಲದಿ ಸಾನುರಾಗದುಳು ತಾನೆ ಮೆರೆಯುತ್ತ ಇದಕ್ಕನುಮಾನವಿಲ್ಲ ಅನುಮಾನವಿಲ್ಲ ಇದೇನೆನಲು ಹಾಗೆ ಮಾನವಗೆ ತಾವು ಬೇನೆ ಪಡುವಂತೆ ಈ ನಳಿನಗಳು ನಗೊಂಡಿವೆ ಹೀನಿಸುತ್ತಲ ಏಣದರನನು ಈ ನಳಿನಗಳು ಮಾನಿನಿಯ ಚೆಲು ಆನನದ ಪರಿಗೆ ಮಾನಿನಿಯ ಚೆಲು ಆನನದ ಪರಿಗೆ ತುಡು ಸೇನೆಯಧಿಪತಿ ಪಾಲನೆಜಿಸುತ್ತ ಈ ನಿದಂಬಿನಿಗೆ ನಿಟಿಲಲಿ ಸಾನುರಾಗದೊಳ್ತಾನೆ ಮೆರೆಯುತ್ತ ಪೂರ್ಣ ಕಳೆಯ ಸಗೆ ಇದಗನು ಮೌನವಿಲ್ಲವಿದೆ ನೆನಲು ಹಾಗೆ ಮಾನವಗೆ ತಾವು ಬೇನೆ ಪಡುವಂತೆ ಈ ನಳಿನಗಳು ನಗುಳ್ಳಿವೆ ಹೀನಿಸುತ್ತಲ ಏನನು ಸುರಲಿ ಮಾನಿನಿಯ ಚಲು ಆನನದ ಪರಿಗೆ ಮಾನಿನಿಯ ಚಲು ಆನನದ ಪರಿಗೆ
ಆನಂದದ ಹೊರಿಗೆ ಹೋಗುವುದನ್ನು ನೋಡಿರಿ ನೋಡಿರಿ ದ್ವಿಜರೂಪವನ್ನು ನೋಡಿರಿ ನೋಡಿರಿ ಆ ನೋಡಿರಿ ದ್ವಿಜರೂಪೋಪುದರೋ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆಡಲೆ ನದಿಗ ಸಂಭ್ರಮವಂತೆ ಆಡಲೆ ನದಿಗ ಸಂಭ್ರಮವಂತೆ 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 ಬಂಧುಗಳು ಕೂಡಿ ರಂಜಿ ಬರಂದೆ ಬಂಧುಗಳು ಕೂಡಿ ರಂಜಿ ಬರಂದೆ ಆಡಲೆ ನದಿಗ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿ ಬಗರಂದೆ
ಇವಳ ದಿಸೆಯಲಿ ಮೂಲ ಪ್ರಕೃತಿ ಇವಳ ದಿಸೆಯಲಿ ಆದಿಶಕ್ತಿ ಮೂಢನೆ ಪರಿಕೆ ಸೇರ್ಪನೋ ಸತಿಯನು ಆಮೇಲೆ ಕೂಡಿ ಮುದವ ತಾಳ್ದನು ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು ಕೂಡದ ಅಗ್ನಿ ಜ್ವಾಲೆಯೊಳಗೆ ಪರಿಕೆ ಸೇರ್ಪನು ಸತಿಯನು ಆಮೇಲೆ ಕೂಡಿ ಮುದವ ತಾಳ್ದನು ನುಡಿವಿ ಮೂರ್ಖನೆ ಆದಿ ಶಕ್ತಿ ಮೂಢನೆ ಮೂಢನೆ ಮೂರ್ಖನೆ ಮೂಢನೆ
ನುಡಿವೆ ಮೂರ್ಖನೇ ಆದಿಶಕ್ತಿ ಮೂಡನೇ ಮೂರ್ಖನೇ ಆಯ್ 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 ಖಳಪತಿ ತಿಲಕ ವನದಲ್ಲಿ ಬರುತ್ತ ಖಳಪತಿ ತಿಲಕ ವನದಲ್ಲಿ ಪರಮ ತೇಜದೊಳೆ ಸೇವ ಬನಶಂಕರಿಯ ಕಾಣುತ್ತ ಪುಳಕಗೊಳ್ಳೆನು ತವಳ ಮನದೊಳಗೆ ಬನಶಂಕರಿಯ ಕಾಣುತ್ತ ಪುಳಕಗೊಂಡನು ಮನದೊಳಗೆ ತರುಣಿ ಮಣಿ ಶೃಂಗಾರ ಲೋಕದ ತರಳಿಯ ತರುಣಿ ಮಣಿ ಶೃಂಗಾರ ಲೋಕದ ತರಣಿಯ ಇವಳಲ್ಲಿ ಸಂಗರ ತರವಿದು ಬೆನುತ್ತ ಸಂಗರ ತರವಿದಲ್ಲ ಎನ್ನುತ್ತ ನುಡಿಸಿದ ಮಧುರ ಭಾವದಲ್ಲಿ ನುಡಿಸಿದ ಮಧುರ ಭಾವದಲ್ಲಿ ವನಜ ಮುಖಿಯೇ ವನಜ ಗೌದೇವನ ವಿಹಾರಿಣಿ ವನಜ ಮುಖಿಯೇ ವನಜ ಗೌರಿ ವನ ವಿಹಾರಿಣಿ ವನ ವಿಹಾರಿಣಿ
ಮುಖಿಯೇ ವನದ ಗೌರಿ ವನ ವಿಹಾರಿಣಿ ವನದ ಮುಖಿಯೇ ವನದ ಗೌರಿ ವನ ವಿಹಾರಿಣಿ ವನ ವಿಹಾರಿಣಿ ವನಿತೆ ಮಾರರ ಮಣಿ ಜುಮನಿ ಕನಕ ಭೂಷಿಣಿ ವನಿತೆ ಮಾರರ ಮಣಿ ಜುಮನಿ ಕನಕ ಭೂಷಿಣಿ ವನಿತೆ ಮಾರರ ಮಣಿ ಜುಮನಿ ಕನಕ ಭೂಷಿಣಿ ವನ ವಿಹಾರಿಣಿ ಕನಕ ಭೂಷಿಣಿ
ನಿನ್ನ ಕಳ್ಳು ಮನವು ಕುಣಿಯುತ್ತಿರುವುದು ಮನವು ಕುಣಿಯುತ್ತಿರುವುದು ಪರಿಶುದ್ಧ ಹಳೆಯ ಕಾಮಿನಿ ಮನುಮಥನ ಭಾಮಿನಿ ಪ್ರಣಯ ಕಾಮಿನಿ ಮನುಮಥನ ಭಾಮಿನಿ ವನಜ ಮುಖಿಯೇ ಶುಭಾವಸರದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಇವತ್ತು ಪೂರ್ವಭಾವಿಯಾದ ಯಕ್ಷಗಾನ ವೈಭವ ಅಥವಾ ಗಾನ ವೈಭವ, ಬೇರೆ ಬೇರೆ ಭಾಗವತರು ಇದ್ದುಕೊಂಡು ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ನಾವೊಂದು ಗಮನಿಸಿದ್ದು, ಅನೇಕ ಸಲ ಯಕ್ಷಗಾನದ ಹಾಡುಗಳು ತುಂಬ ದೀರ್ಘ ಇರುವುದಿಲ್ಲ. 1.5 ಗೀಟು, ಮೊದಲೆಲ್ಲ 2.5 ಗೀಟುಂಟು. ಹೊಸ ಹೊಸ ಒಂದು ಕಾರ್ಯಕ್ರಮ ನೆನಪಿಸ್ತೇನೆ ನಾನು. ಗದಾಯುದ್ಧ ಪ್ರಸಂಗ. ದುರ್ಗಪ್ಪ ಗುಡಿಗಾರರು ಬಡಗಿನ ಮದ್ಲೆಯಲ್ಲಿದ್ದರು, ಬಲ್ಲಾಳರು ತೆಂಕಿನ ಮದ್ಲೆಯಲ್ಲಿದ್ದರು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಚೆಡ್ಡೆಯಲ್ಲಿದ್ದರು. ಆ ದಿವಸ ಗೋವಿಂದ ಭಟ್ರೆ ಕವನವನ್ನು ಅರ್ಥ ಹೇಳಿದ್ದು. ಆ ದಿವಸ ತೆಂಕು ಮತ್ತು ಬಡಗಿನ ಹಿಮ್ಮೇಳ ಇಟ್ಟುಕೊಂಡು ಕಡತೋಗ ಭಾಗವತರು ಸಾಧಾರಣ 1990ನೇ ಆಸ್ಪಾಸ್ ಇರಬಹುದು, 90ನೇ ಇಸವಿ ಆಸ್ಪಾಸ್ ಅಡ್ಡಂಡಕ ಶಾಲೆಯಲ್ಲಿ ನಡೆಯಿತು. ಅಪೂರ್ವವಾದಂತಹ ಗಾನವೈಭವ. ಹಿಮ್ಮೇಳವನ್ನು ಭಾಗವತ ಹೇಗೆ ದುಡಿಸಬಹುದು ಅಂತ, ಆ ಸಾಹಿತ್ಯವನ್ನು ಸಿಂಗಲ್, ಡಬ್ಬಲ್ನಲ್ಲಿ ಈ ಬಗೆಗೆ ಗಾನವೈಭವಗಳು, ಭಾಗವತರುಗಳು ಮತ್ತು ಹಿಮ್ಮೇಳದವರು ಒಂದು ಕುಳಿತು ಒಂದು ಹೋಮ್ವರ್ಕ್ ಮಾಡಿದರೆ ಗಾನವೈಭವ ಇನ್ನೂ. ಇಲ್ಲದಿದ್ದರೆ ನಾವು ಕೆಲವು ವರ್ಷದಿಂದ ಗಾನವೈಭವ ಕೇಳ್ತಾ ಇದ್ದೇವೆ, ಅದರಲ್ಲಿ ವಿಶೇಷ ಹೊಸತಿಲ್ಲ. ಪದ್ಯ ಬೇರೆ ಹೇಳಬೇಕಷ್ಟೇ ಹೊರತು ಅದೇ ಮಾಡೆಲ್ ಬರ್ತಾ ಉಂಟು. ಗಾನವೈಭವದಲ್ಲಿ ಹೊಸತೇನು ಕೊಡಬಹುದು? ನಾವು ಯಾವುದೇ ಕಲೆಯಲ್ಲಿ ಹೊಸತರ ಸಾಧ್ಯತೆಯ ಬಗೆಗೆ ಯೋಚನೆ ಮಾಡಬೇಕು, ಅದು ಮುಖ್ಯ. ಇನ್ನೊಂದು, ನಾವು ಯಕ್ಷಗಾನ ರಂಗಭೂಮಿಯಲ್ಲಿ ಪ್ರದರ್ಶನದಲ್ಲಿ ಮತ್ತು ತಾಳಮದ್ದಳೆಯಲ್ಲಿ ಬಳಸದ ಅನೇಕ ಪ್ರಸಂಗಗಳಿವೆ. ಕವಿಗಳದ್ದು ಒಳ್ಳೊಳ್ಳೆ ಕೃತಿಗಳಿದೆ, ಅವುಗಳು ಬಳಸಲ್ಪಡಲಿಲ್ಲ. ಈಗ ಅಪರೂಪದಲ್ಲಿ ಒಂದು ಪದ್ಯ ಚಿತ್ರಾಕ್ಷಿ ಕಲ್ಯಾಣದ್ದು ಬಲಿಪುರ ಹೇಳಿದರು. ಅದು ಚಿತ್ರಾಕ್ಷಿಗೆ ಒಂದು ಪ್ರಸಂಗೋತ್ಸವ ತೋರಿಸಿದ ಕಾರಣ ಗೊತ್ತಾದ್ದು ನಾನು, ಯಾಕಂದರೆ ಬಳಕೆಯಲ್ಲಿರುವುದಲ್ಲ. ಜನಸಲೆಯವರು ಯಾವುದೊಂದು ಪ್ರಸಂಗ, ನಾನು ಈ ಪದ್ಯ ಕೇಳಲಿಲ್ಲ ಇಷ್ಟೊಳಗೆ. ಹಾಗಾಗಿ ಯಾವ ಪ್ರಸಂಗದ ಪದ್ಯ ಅದು? ರತ್ನಾವತಿ ಕಲ್ಯಾಣ, ಮುದ್ದಣ್ಣನ ಕವಿ ಗಿರೀಶ್ ರೈಗಳೊಂದು ಪದ್ಯ ಹೇಳಿದರು. ಈಗ ಶ್ರೀದೇವಿ ಬನಶಂಕರಿ ಉದಾಹರಣೆಗೆ ಆ ತೆರನಾದಂತಹ ವಿರಳವಾದ, ಅಂದರೆ ರಂಗಭೂಮಿಯಲ್ಲಿ ಬಳಕೆಗೆ ವಿರಳವಾದ, ತಾಳಮದ್ದಲೆಯಲ್ಲಿರ್ಬೋದು, ಬಯಲಾಟದಲ್ಲಿರ್ಬೋದು, ಆವಾಗ ಆ ಕವಿಗಳ ಶ್ರಮ ಅದಕ್ಕೆ ನ್ಯಾಯ ಕೊಟ್ಟ ಹಾಗಾದೀತು, ರಂಗಭೂಮಿಯಲ್ಲಿ ಉಳಿದ ಹಾಗಾತಿ ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಒಳ್ಳೊಳ್ಳೆ ಶೃಂಗಾರದ ಪದ್ಯಗಳಿದೆ. ನಮಗೆ ಶೃಂಗಾರದ ಪದ್ಯ ಹೇಳಿದೆ ಒಳ್ಳೆ ರಾಧಾ ವಿಲಾಸ, ನಮಗೆ ಒಂದು ಕೆಲವು ನಿಘಂಟು ಉಂಟು, ಪ್ಲಾಟ್ ಉಂಟು. ಒಂದೊಂದು ಅದಕ್ಕೆ ತುಂಬ ಪೂರ್ವ ತಯಾರಿ ಮಾಡಬೇಕು ಅಂತಿಲ್ಲ. ಕಾರು ಪಾರ್ಕಿಂಗ್ ಮಾಡೋದು, ಪೈರನ್ ಹಾಕೋದು, ಕೂತ್ಕೊಳ್ಳೋದು, ಪದ್ಯ ಹೇಳೋದು. ಇದು
ಹೊಸ ನುಡಿತಗಳಿಗೆ ತೆರೆದುಕೊಡಬಹುದು, ಒಂದು ಸವಾಲಾಗಬಹುದು ಚೆಂಡೆಮದ್ದಲೆವರಿಗೂ ಸಹ ಅಂತ ನನ್ನ ಯೋಚನೆ. ಹೌದಂತ ಚಿಂತಿಸೋಣ. ಆ ಬಗೆಗೆ ಒಂದು ಇಂತಹ ಗಾನವೈಭವಗಳು ಇದು ಆ ತಲೆಗೆ ತೆರೆದುಕೊಡಬೇಕು, ಕಲೆ ವಿಸ್ತರಿಸಬೇಕು ಮತ್ತು ಇನ್ನೂ ಹೆಚ್ಚು ಕಲೆ ಸತ್ವಯುತವಾಗಬೇಕು ಅಂತ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಸಾರ್ವಜನಿಕ ಕಾರ್ಯಕ್ರಮಗಳು ಈಗ ಆನ್ಲೈನಲ್ಲೇ ಇದ್ದೇವೆ ನಾವು. ಈಗಲೂ ತಾಳಮದ್ದಳೆಗೆ ತುಂಬ ಜನ ಕೇಳೋದು ಆನ್ಲೈನ್ ಇಜ್ಜಿ ಅಂತ. ನಾನು ಹೇಳಿದೆ ಇಜ್ಜಿ ಲೈನ್ ಆಫ್ ಆತಂಡು ಆನ್ಲೈನ್ ಅಂತ ಧರ್ಮಗೂ ಕುಳ್ಳು ತುತ್ತು ಒಂದುಳ್ಳೇರು ಕಲಾವಿದರಿಗೆ ದಾಲ ಗೀಟುಜ್ಜಿ ಬಜ್ಜೈತ ತೋಟ ಇಜ್ಜಿ ಪತ್ತಗಂಡಿ. ಹಾಗಾದ ಕಾರಣ ನಾವು ಆನ್ಲೈನಲ್ಲೇ ಅಲ್ಲ, ಸಾರ್ವಜನಿಕವಾದ ಕಾರ್ಯಕ್ರಮದ ಕಡೆಗೆ ಎಲ್ಲ ಕಲಾ ಪೋಷಕರು, ಕಲಾ ಸಂರಕ್ಷಕರು ನೀವು ಯಾರು ಇದ್ದೀರಿ, ನಿಮ್ಮಲ್ಲಿ ನಾನು ಒಬ್ಬ ಕಲಾವಿದನಾಗಿ ಮತ್ತು ಕಲಾವಿದನ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಾವು ಚೌತಿ, ಅಷ್ಟಮಿ, ನಾಗರ ಪಂಚಮಿ, ನವರಾತ್ರಿ ಎಲ್ಲಲೇ ಸುದ್ದಿ ಇಲ್ಲ, ನಮ್ಮದು ಎಂಥದಿಲ್ಲ ಈ ಸಲ, ಸುಮ್ಮನೆ ಗೊತ್ತಿದ್ದೇವೆ. ಆದರೆ ಮುಂದಿನ ಊರಿನ ಉತ್ಸವ, ಈಗ ದೀಪಾವಳಿ ಕಳೆಯಿತು, ಬಲಿಯೆಲ್ಲ ಹೊರಗೆ ಬಂತು, ಉತ್ಸವ ಜಾತ್ರೆ ಏನೆಲ್ಲ ನಡೀತದೆ, ಇದಕ್ಕೆ ಯಕ್ಷಗಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ದೃಷ್ಟಿಯಲ್ಲಿ ಅದರ ದೇವಸ್ಥಾನದ ಸೇವಾ ಸಮಿತಿಗಳು, ವ್ಯವಸ್ಥಾಪನಾ ಸಮಿತಿಗಳು ಯೋಚನೆ ಮಾಡಬಹುದು ಅಂತ ನನಗೆ ಕಾಣ್ತದೆ ಅಲ್ವಾ? ಕರೆದು ಜರೆ ನಿಂತೆಂದ ಸಲಿಲದೊಳೆತಗೆ ಸುಮ್ಮನೆ ಮುಳುಗಿದೆ, ಸಲಿಲದೊಳೆತಗೆ ಸುಮ್ಮನೆ ಮುಳುಗಿದೆ.
ಬಗೆದು ತರಳದು ಶಾಸನಗಳನ್ನು ಬಗೆದು ಕೆಂಗರುಳನ್ನು ತೆಗೆದು ನಮ್ಮ ರತೆಯ ಪಟ ಪಟ
ಮಾಡ್ತಾರೆ. ನಿಧಾನ ಪದ್ಯಕ್ಕೆ ಶ್ರಮ ಇರುವುದು, ಹಾಗೆ ಪುನಃ ಒಂದೊಂದು ಹೇಳುವುದು ಹಾಗೆ. ಅದು ಏರು ಪದ್ಯಕ್ಕೆ ದೊಡ್ಡ ಶ್ರಮ ಇಲ್ಲ. ದಯಾನಂದ ಅವರಿಗೆ ಒಂದು ಇರುವೆ ಕಚ್ಚಿದಾಗೂ ಆಗಲಿಲ್ಲ. ಹೌದು ಹೌದು, ಬಹಳ ಒಳ್ಳೆಯ ನಿರ್ವಹಣೆ. ಒಂದು ಅಂದರೆ ಎಂಥದೊಂದು ವಾಯುಭಾರ ಕುಸಿತ ಅಂತ ಮೊನ್ನೆಯಿಂದ ಹೇಳ್ತಾರೆ. ನಿನ್ನೆ ಚಂಡಮಾರುತ ಇವತ್ತು ಇದಾಗಿದೆ, ಇನ್ನು ಬರುವುದಿಲ್ಲ. ಬಹಳ ಒಳ್ಳೆಯ ನಿರ್ವಹಣೆ. ಬರೀಪ್ರೆ ನಿಮ್ಮ ಏರುಪದ್ಯದ ಗಮಕ ಉಂಟಲ್ಲ, ಕೊನೆಗೆ ಹೇಳಿದ್ದು ನೀವು, ಗ್ರೇಟ್ ಭಾಗವತ ಗಮಕ ಏರುಪದ್ಯದಲ್ಲಿ ನನಗೆ ಬಲಿಪ ಭಾಗವತರವನ್ನು ನೆನಪಿಸಿದ್ರಿ, ನಿಮ್ಮ ತಂದೆಯವರನ್ನು ನೆನಪಿಸಿದ್ರಿ. ಅದು ಗಮಕ ಬರುವಂಥದ್ದು ಬಹಳ ಸೊಗಸಾಗಿ. ಎಲ್ಲರೂ ಪುಂಚಿತರು 2 ಪದ್ಯ ಹೇಳಿದ ಮೇಲೆ ಮತ್ತೆ ಮಾತಾಡಲಿಕ್ಕಿಲ್ಲ. ಎಲ್ಲರೂ ಬಹಳ ಒಳ್ಳೆಯ ನಿರ್ವಹಣೆ ಮಾಡಿದ್ರಿ. ಭಾಮಿನಿ, ವಾರ್ಧಕ ಅಥವಾ ದ್ವಿಪದಿ ಆಯ್ಕೆ ನಿಮ್ಮದು. ಒಂದೊಂದು ಭಾಮಿನಿಯಲ್ಲಿ ಲಾಲಿತ್ಯ ಹೆಚ್ಚು, ವಾರ್ಧಕ ಶಬ್ದವೇ ಹೇಳುತ್ತದೆ ಸ್ವಲ್ಪ ವಯಸ್ಸಾಯಿತು ಅಂತ, ಭಾಮಿನಿ ಹೇಳುತ್ತದೆ ವಯಸ್ಸಾಗಲಿಲ್ಲ ಅಂತ, ದ್ವಿಪದಿ ಸಂಚಾಲನೆಯಿಂದ ಹೇಳ್ತಾರೆ 2 ಪಾದದಲ್ಲಿ ಹೋಗುವುದು ಅಂತ. ಅದರ ಶಿರೋನಾಮೆ ಹೇಳುತ್ತದೆ ಹೇಗೆ ಹಾಡಬೇಕು ಅಂತ. ಹಾಗೆ ನಾ ಹೇಳುವುದಿಲ್ಲ, ಯಾಕೆ ನನಗೆ ಗೊತ್ತಿಲ್ಲ. ಯೋಚನೆಯ ಮಾಡಿ ಯೋಚನೆಯ ಮಾಡಿ ಕುಳಿಸಿ ಮರೆ ಮಾಡಿ ಘನವಾದ ದೇಹವನ್ನು ಕುಳಿಸಿ ಮರೆ ಮಾಡಿ ಮತ್ತೊಂದು ಬಗೆಯ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದರು ಕಪಟದ ಕೃತಿಯ ಕಾಯವನ್ನು ಧರಿಸಿದರು ಕಪಟದ ಕೃತಿಯ ಬೇದ ಬಿಜ್ಜಗೈ ತರುಣಿಯನು ಸಾಗರದಿ ನಿರ್ಮಿಸಿದ ಬೇದ ಬಿಜ್ಜಗೈ ತರುಣಿಯನು ಸಾಗರದಿ ನಿರ್ಮಿಸಿದ ಇದ ಗಮವ ಇಲ್ಲಿದು ನಿಶ್ಚಯವು ಕರಿಕುಂಭ ಕುಚಯುಗೇಯ ಕರಿಕುಂಭ ಕುಚಯುಗೇಯ ಮೋದದಿ ಒಯ್ಯುತ್ತಲೇ ಕರಿಕುಂಭ ಕುಚಯುಗೆಯ ಮೋದದಿ
ಎಣೆಯಿಲ್ಲ ಕರಿಕುಂಭ ಕುಶಯುಗೆಯ ಬೋಧನೆಯ ದೊಯ್ಯುತ್ತನೆ ಮದುವೆಯ ನಾನಾದೆ ಎಂದೊಡೆ ತನ್ನ ಭಾಗ್ಯಕ್ಕೆ ಮೇದಿನಿಯೊಳ್ ಎಣೆಯಿಲ್ಲ ತನ್ನ ಭಾಗ್ಯಕ್ಕೆ ಮೇದಿನಿಯೊಳ್ ಎಣೆಯಿಲ್ಲ ಭೇದ ಬಿಜ್ಜಗ ಈ ತರುಣಿಯನು ಸಾದರದಿ ನಿರ್ಮಿಸಿದ ಆ ಆ ಆ ತುರಗಮಯ ಮಂಟಪವು ಪವಿತ್ರವೋ ಕಿರು ಮೃದುಲ ಪದರಜದೊಳೆನ್ನಯ ತುರಗಮಗ ಮಂಟಪವು ಪವಿತ್ರವೋ ಪರಮ ಭೂಸುರ ವಟುವರೇ ಪರಮ ಭೂಸುರ ವಟುವರೇ ನೆನೆ ಗುರು ನಮೋ ಗುರು ನಮೋ ಗುರು ನಮೋ ಎಂಬೇ ಪರಮ ಪುರುಷ ಪರಮ ಭೂಸುರ ವಟುವರೇ ನೆನೆ ಗುರು ನಮೋ ಗುರು ನಮೋ ಗುರು ನಮೋ ಎಂಬೇ ಅರುಣು ಜ್ಯೋತಿರ್ಮಯನೆ ನಿನ್ನಯ ಬರವದೇನೈ ಅರುಣು ಜ್ಯೋತಿರ್ಮಯನೆ ನಿನ್ನಯ ಬರವದೇನೈ ವಾಂಛಿತಾರ್ಥವ ಕೊಡುತ್ತಿಗೆನು ವಾಂಛಿತಾರ್ಥವ ಕೊಡುತ್ತಿಗೆನು ಧನ ಗನಗ ಗೋಭೂದಾನಗಳ ನಾನು ಅರುಗು ಜ್ಯೋತಿರ್ಮಯನೇ ದೃಗುಜನ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆನು ತನ್ನ ಮನದೊಳಗೆ ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೊಲಲಿಲ್ಲ ಕೊಲ್ಲದಿ ಕಾದಿನಾದರೆ ಕೌರವನಿಂಗವನಿಯಲಿ ಹೋಗಲಿಲ್ಲ ಭೇದದಲ್ಲಿ
ದದಿಯದು ಮಾನದಿ ಇಟ್ಟಿರುವುದು ನಾಗಕರ್ಣ ಮರುಳು ಮಾಧವ ಬಗೆಗೆ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೆಯರು ಸುಯೋಧನರೆನಗೆ ಬೆಸಗೈ ಒಲ್ಲಿ ಮನವಿಲ್ಲ ಪೊರೆದ ದಾತಾರಂಗೆ ಹಗೆಗಳ ಶಿರವ ಹರಿದೊಪ್ಪಿಸುವೆ ನಿಂಬಿ ಭರದೊಳೀದೆನು ಕೌರವೇಂದ್ರನ ಕೊಂದೆ ನೀನಿಂದ ಮಧುಸೂದನ ಅಕಟ ಮಧುಸೂದನ ಕೃಷ್ಣ ತರಳಲಾಲಿಸು ಧರ್ಮದಾತನು ಪರಮ ಸಜ್ಜನ ಸದ್ಗುಣಕಾರ ಕರುಣದಿಂದವನೊಡನೆ ಮೈತ್ರಿಯ ಎಸಗಿದರೆ ನಿನಗೆ ಕರುಣದಿಂದವನೊಡನೆ ಮೈತ್ರಿಯನೆಸಗಿದರೆ ನಿನಗೆ ಬರುತ್ತಿಹುದು ಸಹವಾಸ ಗುಣದುಳು ಬರುತ್ತಿಹುದು ಸಹವಾಸ ಗುಣದುಳು ಧರೆಯೊಳಗೆ ಸತ್ಕೀರ್ತಿ ಸಹನಗಳುರಿಯುವೆನೋ ಸತ್ಕೀರ್ತಿ ಸಹನಗಳುರಿವೆನು ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರು ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರು ಕೇಳದಿರು ತರಳಲಾಲಿಸು ಧರ್ಮಜಾತನ ಪರಮ ಸಜ್ಜನ ಸದ್ಗುಣಕಾರ ತರಳಯ ಲಾಲಿಸು
ದ್ವಿಪದಿ ಹೇಳಿದ್ರಿ ಬಲಿಪ್ರೆ, ಪಂಚವಟಿ ಪ್ರಸಂಗದ ದ್ವಿಪದಿ ಗತಿ ಮತ್ತು ನೀವು ಸಾಹಿತ್ಯದ ಸ್ಪಷ್ಟತೆ ಒಳ್ಳೆದಾಯ್ತು, ಚಂದ ಹೇಳಿದ್ರು. ಕುರಿಯ ಭಾಗವತರ ಮಾತಿನಲ್ಲಿ ಹೇಳಿದ್ರೆ ಶಬ್ಬಸ್ ಅಂತ ಒಳ್ಳೆದಾಯ್ತು. ಎಲ್ಲರೂ ಒಳ್ಳೆ ಪ್ರಸ್ತುತಿ ಮಾಡಿದ್ರಿ. ಜನ್ಸಾಲೆಯವರು ರತ್ನಾವತಿ ಕಲ್ಯಾಣದ ಮುದ್ದಣ್ಣನ ಕೃತಿ ತುಂಬ ಶ್ರವಣ ಸುಖವಾಗಿ ಸೊಗಸಾಗಿ ನಿಮ್ಮ ಕಂಠವನ್ನು ದುಡಿಸಿದ್ದಿ, ಒಳ್ಳೆದಾಯ್ತು. ಆ ಪ್ರಸಂಗದಲ್ಲಿ ಪದ್ಯ ವಿಜೃಂಭಿಸಲಿಕ್ಕೆ ಕಷ್ಟ ಉಂಟು ಮುಂಚಿದ್ದಾರೆ. ವಾಮನ ಚರಿತ್ರೆಯಲ್ಲಿ ಪದ್ಯದಲ್ಲಿ ವಿಜೃಂಭಿಸಲಿಕ್ಕೆ ಆಗುವುದಿಲ್ಲ ಅಂತ, ಯಾಕಂದರೆ ಸಾಹಿತ್ಯದಲ್ಲಿಯೂ ತಾಳಕ್ಕೆ ಎಳೆದು ಕಚ್ಚಿ ಹಿಡಿದಲ್ಲೇ ಹೇಳಬೇಕು ಅದನ್ನು. ಹಾಕೊಂಡಾರಂದ್ರೆ ಕಿರು ಮೃದು ಜಲ ತುಂಬ ಸಾಹಿತ್ಯದ ಕಷ್ಟ ಉಂಟು. ಆ ಪದ್ಯದಲ್ಲಿ ಯಾವ ಭಾಗವತನಿಗೂ ವಿಜೃಂಭಿಸಲಿಕ್ಕೆ ಆಗುವುದಿಲ್ಲ. ವಿಜೃಂಭಿಸಿದ್ರೆ ಪದ್ಯ ವಿಕಾರ ಆಗ್ತದೆ, ಆಕಾರ ಕೆಡ್ತದೆ. ಆದರೆ ತುಂಬ ಸೊಗಸಾಗಿ ನೀವು ಹೇಳಿದ್ರಿ ಮಾತ್ರ. ಇದು ಸಾಮರ್ಥ್ಯ ಮೆಚ್ಚುವಂಥದ್ದು. ನಾವು ಆಯ್ದುಕೊಂಡು ನಾನು ಅದೇ ಹೇಳಿದ್ದು, ನಾವು ಯಾವಾಗಲೂ ಹೇಳುವುದಲ್ಲ, ಹೊಸ ಸಾಧ್ಯತೆಗಳ ಬಗೆಗೆ ಭಾಗವತರುಗಳು ಗಮನಿಸಬೇಕು ಅಂತ. ಆಟದ ರಂಗಸ್ಥಳದಲ್ಲಿ ತುಂಬ ಅವಕಾಶ ಉಂಟು ಅಂತ ನಾನು ಹೇಳೋದಿಲ್ಲ, ಆದರೆ ಇಂತಹ ಸಂದರ್ಭಗಳಲ್ಲಿ ಈ ಪ್ರಯೋಗಗಳು ತುಂಬ ಯಶಸ್ವಿ ಆಗ್ತದೆ. ಬಹಳ ಸೊಗಸಾಗಿ ಹೇಳಿದ್ರಿ. ತೊರವೆಯ ಪದ್ಯಗಳು ರಾಮಾಯಣದ ಪ್ರಸಂಗದಲ್ಲಿ, ಕುಮಾರವ್ಯಾಸನ ಪದ್ಯಗಳು ಮಹಾಭಾರತದ ಪ್ರಸಂಗದಲ್ಲಿ ಆಸಿಟೀಸ್ ಬಂದಿದೆ ನಮಗೆ. ಕರ್ಣಭೇದನ ಪ್ರಸಂಗದ ಪದ್ಯವನ್ನು ನೀವು ಹೀಗೆ ಹಾಡಿದರೆ ಭಾವವುಳ್ಳ ಯಾವ ಅರ್ಥಧಾರಿಯೂ ಕರುಣಾರಸದಲ್ಲಿ ಕರ್ಣ ಹೇಳಬೇಕು ಅಂತ ರವಿಚಂದ್ರರೇ ತುಂಬ ಚಂದ ಹೇಳಿದ್ರಿ. ಅದರ ಎಂಡಿಂಗ್ ಉಂಟಲ್ಲ, ಫಿನಿಶಿಂಗ್, ಅದು ಹೇಗೆಂದರೆ ಒಂದು ಜಗದು ಕಬ್ಬಿನಲ್ಲಿ ಜೇನು ಕಟ್ಟುದು ಅಂತ ಹೇಳ್ತೇವೆ ನಾವು. ಕೊನೆಗೊಂದು ಆ ಟೇಸ್ಟ್ ಅಂದರೆ ಈ ಜೀಗುಜ್ಜೆ ಪದಾರ್ಥದ ತುಂಡು ಸಾಂಬಾರಿದ್ದು ಮರುದಿವಸ ಬೆಳಗ್ಗೆ ದೋಸೆಗೆ ಸಿಗಬೇಕು. ಅದು ಉಪ್ಪು ಹುಳಿ ಖಾರ ಅದಕ್ಕೆ ಹೋಗಿ ಅದೊಳ್ಳೆ ಒಂದು ಗೋಧಿ ಹಲ್ವ ಒಳ್ಳೆ ಕಾದರೆ, ಹಲ್ಲ ಸೆಟ್ಟೆ ಇದ್ದವನಿಗೆ ಗೋಧಿ ಹಲ್ವ ತಿನ್ಲಿಕ್ಕೆ ಆಗುದಿಲ್ಲ, ಸೆಟ್ಟೆ ಹೊರಗೆ ಬರ್ತದೆ ಒಟ್ಟಿಗೆ. ವಂಡರ್ಫುಲ್ ರವಿಚಂದ್ರ, ನೀವು ದುಡಿಸಿದ್ದು ರಾಗವನ್ನು ದುಡಿಸುವುದು. ರಾಗ ಪ್ರಸ್ತುತಿಯಲ್ಲಿ ಭಾವಸ್ಫುರಣ ಆಗಬೇಕು. ಅಕ್ಷರ ಸಾಪಾಸವನ್ನು ಎಲ್ಲಿ ಸಂಯೋಜನೆ ಮಾಡಿದ್ರು ಆಯಾ ರಾಗಕ್ಕೆ ಹೀಗೆ ಅಂತ ಉಂಟು. ರಾಗದ ಪ್ರೆಸೆಂಟೇಷನಲ್ಲಿ ಪಂಚಿಂಗ್ ಆಗುವಂಥದ್ದು. ನಾನು ರಘುರಾಮ ಹೊಂಡ್ರತ್ರನ್ನ ಕೇಳಿದೆ, ಒಬ್ಬ ಭಾಗವತರದ್ದು. ನನಗೆ ಅವರು ಯಾವ ರಾಗ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ಭಾಗವತರು ಒಂದೇ ಲೆಕ್ಕ ಕೇಳ್ತದೆ ಅಂತ. ಅಷ್ಟೊತ್ತಿಗೆ ಅವರು ಹೇಳಿದರು, ರಾಗ ಪ್ರಸ್ತುತಿಯಲ್ಲಿ ಪಂಚಿಂಗ್, ಆರೋಹಣ ಅವರೋಹಣದಲ್ಲಿ ಎಲ್ಲಿ ಪ್ರೇಕ್ಷಕನಿಗೆ ರಾಗವನ್ನು ವಿಕ್ರಯಿಸಬೇಕು, ವ್ಯಾಪಾರ ಮಾಡಬೇಕು ಅಂತ ಗೊತ್ತು. ಕಲಾ ವ್ಯಾಪಾರ ಅಂತದ್ದು, ಕಲಾ ವ್ಯವಹಾರ ಅದು. ನೀವು ಕೊಡಬೇಡ ನಮಗೆ, ನಾವು ಗೌರವ ಪ್ರವೇಶ ಟಿಕೆಟ್ ತೆಗೆದು ಕೂತುಕೊಳ್ಳಿಲ್ವಾ, ಆಗ ನೀವು ಕೊಡಬೇಕು ನಮಗೆ. ಕೊಡುವಾಗ ರಾಗವನ್ನು ಹೇಗೆ ಕೊಡಬೇಕು ಅಂತ ಇರುವುದು. ಬೆಲ್ಲ ಹಾಕಿದರೆ ಅಥವಾ ಸಕ್ಕರೆ ತುಪ್ಪ ಹಾಕಿದರೆ ಎಲ್ಲವೂ ಸ್ವೀಟೇ ನಮ್ಮಲ್ಲಿ. ಸಕ್ಕರೆ ಮತ್ತು ತುಪ್ಪವಿದ್ದರೆ ಬಟಾಟೆಯು ಸ್ವೀಟು, ಹಾಗಲಕಾಯಿಯು ಸ್ವೀಟೇ, ಅದು ಭಕ್ಷ್ಯ ಮಾಡಲಿಕ್ಕೆ ಆಗ್ತದೆ. ಆದರೆ ಯಾವುದಕ್ಕೆ ಅಂತ, ಕಡಲೆಬೇಳೆಯದ್ದು ಪಾಯಸ, ತೊಗರಿಬೇಳೆ ಸಾಂಬಾರಿಗೆ, ತೊಗರಿಬೇಳೆ ಸಹ ಪಾಯಸ ಆಗ್ತದೆ, ಆಗುದಿಲ್ಲ ಅಂತಲ್ಲ. ಯಾವುದನ್ನು ಕೊಡಬೇಕು ಅಂತ ಇರೋದು. ಅದು ಬಹಳ ಸೊಗಸಾಗಿ ಹೇಳಿದ್ರಿ. ನಮ್ಮ ಗಿರೀಶ್ ರೈಗಳು ಸದ್ಗುಣಾಕರ ಆಯ್ತಾ, ಸದ್ಗುಣ ಹೌದು, ಅದು ಸವರ್ಣ ದೀರ್ಘ ಸಂಧಿ. ಧರ್ಮಜಾತನು ಸದ್ಗುಣಾಕರ, ಸೊಗಸಾಗಿ ಹೇಳಿದ್ರಿ ನೀವು, ಚಂದ ಹೇಳಿದ್ರಿ ನೀವು. ಸೇನಾಧಿಪತ್ಯದ ಪ್ರಸಂಗ ತುಂಬ ಚಂದ ಹೇಳಿದ್ರಿ ನೀವು. ಹೀಗೆ ಹೇಳಿದರೆ ಈಗ ಈ ತಿರುಗಾಟದಲ್ಲಿ ಸಂಬಳ ಏರಿಸಲಿಕ್ಕೆ ಆಗೋದಿಲ್ಲ, ಕಲೆಕ್ಷನ್ ಹೇಗೆ ಗೊತ್ತಿಲ್ಲ. ಮುಂದಿನ ತಿರುಗಾಟಕ್ಕೆ ಸಂಬಳ ಏರಿಸ್ಬೋದು ನೀವೆಲ್ಲರೂ. ಈ ವರ್ಷ ನೀವೇ ಬಹುಶಃ ಗೊತ್ತಿಲ್ಲ ಏನು ಅಂತ ಅಲ್ಲೋ. ಹೌದೌದು, ಚಂದ ಹೇಳಿದ್ರಿ. ಒಂದೊಂದು ಪದ್ಯ ಹೇಳಲಿಕ್ಕೆ ಆಗ್ತದೆ ಮೆರವಣಿಗೆ ಬರುವ ಮೊದಲು. ತುಂಬ ಉದ್ದ ಹೇಳಬೇಡಿ, ಚೆಂಡೆ ಮೊದಲಿಗೆ ಬಿಟ್ಟು ಕೊಟ್ಟೆಲ್ಲ ಸೇರಿಸಿಕೊಂಡು ಚಂದ ಮಾಡಿ ಹೇಳಿ. ಮತ್ತೆ ಸಮಯ ಇದ್ದರೆ ನೋಡುವ, ಇದರಲ್ಲಿ ನಿಮ್ಮನ್ನ ಎಲ್ಲರೂ ವಾಕ್ಯ ಹೊಗಳ್ತೇನೆ ನಾನು, ಆಗ ಸಮಯ ಆಗ್ತದೆ.